ಇವತ್ತು ನಮ್ಮ ಬೆಳಗಾವಿದಲ್ಲಿರ್ತಕ್ಕಂತಹ ಹಲವಾರು ಒಳ್ಳೆಯ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು. ಓಕೆ, ಆ ಮೂಲಕ ಕಲಿಯೋದೇನಾದರೂ ಎದ್ರ ಮುಂದಿದ್ದೀವಿ ಈಗ? ಬೆಳಗಾವಿಯ ಸುವರ್ಣ ವಿಧಾನಸೌಧ ಕರ್ಕೊಂಡ್ಬಂದ್ರೆ ಸರ್ ನಮಗೆ ನೀವು. ಅದಕ್ಕೆ ಇನ್ನೊಂದು ಹೆಸರಿದೆ, ಗೋಲ್ಡನ್ ಲೆಜಿಸ್ಲೇಟಿವ್ ಹೌಸ್. ನೋಡಿ, ಎಲ್ಲರೂ ಸುವರ್ಣಸೌಧ ಅಂತೀವಿ, ಅದನ್ನೇ ಟ್ರಾನ್ಸ್ಲೇಟ್ ಮಾಡಿದ್ದೇನೆ, ಗೋಲ್ಡನ್ ಲೆಜಿಸ್ಲೇಟಿವ್ ಹೌಸ್ ಆಫ್ ಕರ್ನಾಟಕ. ಇದನ್ನು ಯಾರು ಉದ್ಘಾಟನೆ ಮಾಡಿರಿ ಗೊತ್ತೇನು? ಇದು 2012 ಸರ್. ಅವತ್ತಿನ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಪ್ರಣಬ್ ಮುಖರ್ಜಿ ಅವರು ಉದ್ಘಾಟನೆ ಮಾಡಿದರು. 11 ಅಕ್ಟೋಬರ್ 2012 ಉದ್ಘಾಟನೆ ಆಗಿದೆ ಇದು. ಓಕೆ, ಉದ್ಘಾಟನೆ ಮಾಡಿದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು? ಜಗದೀಶ್ ಶೆಟ್ಟರ್ ಅವರು ಇದನ್ನು ಉದ್ಘಾಟನೆ ಮಾಡಿದಾಗ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಇದು ಯಾವ ಶೈಲಿಯಲ್ಲಿದೆ ಅಂತ ಕಟ್ಟಡ ಕೇಳ್ತಾರೆ. ಕಟ್ಟಡ ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ. ನಿಯೋ ಡ್ರಾವಿಡಿಯನ್ ಶೈಲಿಯಲ್ಲಿ ಈ ಕಟ್ಟಡ ಇದೆ. ಲೊಕೇಶನ್ ಅಂತೂ ಬೆಳಗಾವಿದಲ್ಲಿದೆ, ನಮ್ಮ ನ್ಯಾಷನಲ್ ಹೈವೇ ಪಕ್ಕನೇ. ಆಮೇಲೆ ಇದು ಬೆಳಗಾವಿಯಲ್ಲಿದೆಯೋ, ಬಸ್ತವಾಡದಲ್ಲಿದೆಯೋ, ಹಲಗಾದಲ್ಲಿದೆಯೋ, ಖಾನಾಪುರದಲ್ಲಿದೆಯೋ ಅಂತ ಕೇಳಿದರೆ ಹೌದು ಸರ್, ಅದು ಸಮಸ್ಯೆ ಬರುತ್ತೆ ಸರ್. ಹೌದಿಲ್ಲ, ಬೆಳಗಾವಿ ಅಂತ ಎಲ್ಲರಿಗೂ ಬೆಳಗಾವಿದಲ್ಲಿದೆ ಸುವರ್ಣಸೌಧ ಅಂತ ಹೇಳ್ತಾರೆ. ಬಟ್ ದ ಎಕ್ಸಾಕ್ಟ್ ಲೊಕೇಶನ್ ಈಸ್ ಬಸ್ತವಾಡ. ಹೌದು ಸರ್, ಬಸ್ತವಾಡ ಅಂತಕ್ಕಂಥ ವಿಲೇಜ್ದಲ್ಲಿ ತನ್ನ ಸುವರ್ಣಸೌಧ ಎರಡನೆಯ ಒಂದು ಇದನ್ನಿದು ಏನೋ ಆ್ಯಕ್ಚುಲಿ ವಿಧಾನಸೌಧ ಬಿಟ್ಟರೆ ಅದರದ್ದು ಎರಡನೇದು ಇದೆಯಲ್ಲ ಸುವರ್ಣಸೌಧ, ಆಡಳಿತದ ಕಚೇರಿ. ಒಂದು ಹಳ್ಳಿಯಲ್ಲಿ ಎರಡನೆಯ ಆಡಳಿತ ಕಚೇರಿನೇ ಹೊಂದಿರತಕ್ಕಂತಹ ಬಹುಶಃ ದೇಶದಲ್ಲಿನೇ ಇದು ಒಂದು ವಿಶೇಷತೆ ಇರಬಹುದೇನೋ. ಹಳ್ಳಿಯಲ್ಲಿ ಅದರದ್ದೊಂದು ಆಡಳಿತ ಸೌಧವನ್ನು ಹೊಂದಿದೆ ಬಸ್ತವಾಡದಲ್ಲಿ. ಆ್ಯಕ್ಚುಲಿ ಇದನ್ನ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು 2007ನೇ ಇಸ್ವಿಯಲ್ಲಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್, ಕಂಪ್ಲೀಟ್ ಆದದ್ದು 2012. ಎಷ್ಟು ವರ್ಷ ಆಯ್ತು ನೋಡಿ, 5 ವರ್ಷ ಇದನ್ನು ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಾಸ್ಟ್ ಇದ್ರದ್ದು 4 ಬಿಲಿಯನ್ ಖರ್ಚಾಗಿದೆ ಇದಕ್ಕೆ. ಹಾಂ ಸರ್. ಎಷ್ಟು ಎತ್ತರ ಇದೆ? 46 ಮೀಟರ್ ಎತ್ತರ ಇದೆ, 46 ಮೀಟರ್ಸ್ ಎತ್ತರ ಇದೆ, 151 ಫೀಟ್. 151 ಫೀಟ್ ತಿಳಿತಾ? ಒಬ್ಬ ನಾನು 5 ಫೂಟದ ಮನುಷ್ಯ ಅದಾನೆ ಅಂದರೆ ನನ್ನಂಥವ್ರು ಒಂದು 30 ಮಂದಿ ನಿಲ್ಬೇಕು, ಅಷ್ಟು ಎತ್ತರ. ಆಮೇಲೆ ಎಷ್ಟು ಫ್ಲೋರ್ ಇದೆ ನೋಡಿ, 1, 2, 3, 4 ಫ್ಲೋರ್ ಇದೆ, ಒಂದು ಬೇಸ್ಮೆಂಟ್ ಇದೆ. ಓಕೆ, ಇದನ್ನು ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ದು ಇಂಪಾರ್ಟೆಂಟಾ? ಅವ್ರದ್ದು ಇಂಪಾರ್ಟೆಂಟ್, ಕಲ್ಲಿನಾಗ ಅವ್ರದ್ದು ಹೆಸರು ಇರ್ತೈತಿ. ಬಿ ಜಿ ಸಿರ್ಕೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಇದ್ರದ್ದು ಸೀಟಿಂಗ್ ಕೆಪಾಸಿಟಿ 300 ಮೆಂಬರ್ಸ್ ಇದ್ದಿದೆ. ಓಕೆ, ಸೀಟಿಂಗ್ ಕೆಪಾಸಿಟಿ 300 ಮೆಂಬರ್ಸ್ ಸೀಟಿಂಗ್ ಕೆಪಾಸಿಟಿನ ಹೊಂದಿದೆ. ಆಮೇಲೆ ಇದನ್ನು ಆ್ಯಕ್ಚುಲಿ ಈ ಪ್ರಾಜೆಕ್ಟು ಇಲ್ಲಿ ಆಗಬೇಕಂತಿಲ್ಲಾಗಿತ್ತು. ಇದನ್ನು ಪ್ರಾಜೆಕ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಒಳಗೆ ಬೆಳಗಾವದ ಇನ್ನೊಂದು ಪ್ಲೇಸ್ನಾಗ ಇದನ್ನು ಮಾಡ್ಬೇಕಂತೇಳಿ ಪ್ಲ್ಯಾನ್ ಇತ್ತು. ಯಾವ ಪ್ಲೇಸ್ ಗೊತ್ತಾ? ಇಲ್ಲಿ ಸರ್ ಸ್ಟಾರ್ಟಿಂಗ್ ನಾ ಕೇಳಿದ ಪ್ರಕಾರ ಟಿಳಕೋಡಿ ಒಳಗೆ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ರು ಸರ್. ಟಿಳಕೋಡಿದೊಳಗೆ ಇದನ್ನು ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಆ ಟೈಮ್ದಲ್ಲಿ HD ಕುಮಾರಸ್ವಾಮಿ ಅವರು ಆ ಪ್ಲ್ಯಾನ್ ಮಾಡಿದಾಗ ಏನು ಮಾಡಿದ್ರು ಅಂದರೆ ಅಲ್ಲಿ ಉದ್ಘಾಟನೆ ಮಾಡಿದ್ರು ಸ್ಥಳ ಇದನ್ನು. ಅಲ್ಲಿಂದ ಸ್ಥಳ ಬದಲಾವಣೆಯಾಗಿ ಇದು ಎಲ್ಲಿ ಬಂತು? ಇಲ್ಲಿ ಬಸ್ತವಾಡಕ್ಕೆ ಬಂದಾಗ ಆ ಟೈಮ್ದಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಗೊತ್ತಾ? BS ಯಡಿಯೂರಪ್ಪ ಇದ್ರು. ಇಲ್ಲಿ ಸ್ಥಳ ಬಂದಾಗ ಸ್ಥಳವನ್ನು ಗುರುತಿಸೋ ಟೈಮ್ದೊಳಗೆ ಎಸ್, ಅವಾಗ ಇದ್ರದ್ದು ಪೂಜೆ ಯಡಿಯೂರಪ್ಪ ಪರ್ಫಾರ್ಮ್ಡ್ ಇಟ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್ ಆಸ್ ಇಟ್ಸ್ ನ್ಯೂ ವೆನ್ಯೂ ಇನ್ 2009 ಅಂತಿದೆ ಇದರಲ್ಲಿ. ಕುಮಾರಸ್ವಾಮಿ ಅವರು ಬೆಳಗಾವದಾಗ ಒಂದು ಕೇಂದ್ರ ಮಾಡ್ಬೇಕಂತ ವಿಚಾರ ಇತ್ತು. ಟಿಳಕವಾಡಿಯಾಗ ಅವರು ಉದ್ಘಾಟನೆ ಮಾಡಿದ್ರು, ಐಡೆಂಟಿಫೈ ಮಾಡಿದ್ರು. ಸ್ಥಳ ಬದಲಾವಣೆಯಾಗಿ ಇಲ್ಲಿ ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ರು ಇದಕ್ಕೆ ಭೂಮಿ ಪೂಜೆ. ಆಮೇಲೆ ಅದೆಲ್ಲ ಸ್ಟಾರ್ಟ್ ಆದ್ಮೇಲೆ ಉದ್ಘಾಟನೆ ಮಾಡಿದವರು ಜಗದೀಶ್ ಶೆಟ್ಟರ್ CM ಇದ್ದಾಗ ಪ್ರಣಬ್ ಮುಖರ್ಜಿ ಅವ್ರು ಮಾಡಿದ್ರು. ಆ್ಯಕ್ಚುಲಿ ಇದ್ರದ್ದು ಮೊದಲು ಖರ್ಚು ಕಡಿಮೆ ಇತ್ತು, ಲೇಟ್ ಆದಂಗೆ ಅದ್ರ ಇದ್ರದ್ದು ಖರ್ಚು ಹೆಚ್ಚಾಗ್ತಾ ಹೋಗ್ಕೋತಿ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಭಾಳ ಕ್ರಿಟಿಸಿಸಮ್ ಏನಾಗಿತ್ತು ಅಂದರೆ ಇದ್ರ ಉದ್ಘಾಟನೆ ಖರ್ಚನ್ನ 150 ಮಿಲಿಯನ್ ರೂಪೀಸ್ ಉದ್ಘಾಟನೆಗೆ ಖರ್ಚು. ಯಾಕಂದ್ರೆ ದೇಶದ ರಾಷ್ಟ್ರಪತಿಯವರು ಬಂದಿದ್ರಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಕೇವಲ ಒಂದು 7+7 14 ಡೇಸ್ ಸೆಷನ್ ನಡೀತದೆ. ಅದರಲ್ಲಿ ವಾರದಲ್ಲಿ 7 ದಿನ ಅಂದರೆ 5 ದಿನ ಮಾತ್ರ ಸೆಷನ್ ನಡೀತದೆ. 10 ದಿನ ಸೆಷನ್ ನಡೆಯೋದಕ್ಕೆ
ಇಷ್ಟೆಲ್ಲ ದೊಡ್ಡ ಕಚೇರಿ ಬೇಕಾ ಅಂತಕ್ಕಂಥ ಕ್ರಿಟಿಸಿಸಮು ಇದೆ. ವಿಶೇಷವಾಗಿ ಚಳಿಗಾಲದ ಅಧಿವೇಶನ ನಡೀತೈತಿ ಇಲ್ಲಿ. ಆ ಟೈಮ್ದಲ್ಲಿ ಇಡೀ ಬೆಂಗಳೂರದ ಎಲ್ಲ ಆಡಳಿತ ಯಂತ್ರ ಇಲ್ಲಿ ಶಿಫ್ಟ್ ಆಗಿರ್ತದೆ. ಥರ ಹಬ್ಬದ ವಾತಾವರಣ ಇರ್ತದೆ. ಬಟ್ ಆರ್ಥಿಕ ದೃಷ್ಟಿಯಿಂದ ಆಗಲಿ ಅಥವಾ ಇಂಥ ಒಂದು ದೊಡ್ಡ ಬಿಲ್ಡಿಂಗ್ 5 ಬಿಲಿಯನ್ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು, ಆಮೇಲೆ ಇದ್ರ ಮೇಂಟೆನೆನ್ಸು ಬಿಳಿ ಆಣೆ ಇದ್ದಂಗೆ. ಈ ಬಿಳಿ ಆಣೆಯನ್ನು ಸಾಕೋದೆ, ಆಣೆಯನ್ನು ಖರೀದಿಸುವುದು ಸುಲಭ, ಆದ್ರೆ ಆಣೆಯನ್ನ ಸಾಕುವುದು ಕಷ್ಟ ಅಂತ ಹೇಳ್ತಾರೆ. ಹಾಗೆ ಈ ಬಿಳಿ ಆಣೆಯನ್ನು ನಿರ್ವಹಿಸುವುದು ಬಹಳ ಕಷ್ಟ ಇದೆ. ಬಟ್ ಮುಂದಿನ ದಿನಮಾನದಲ್ಲಿ ಇದನ್ನ ಏನು ಒಂದು ಸಂಘಟನೆ, ಈ ಒಂದು ಬೆಳಗಾವಿಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸೋದಕ್ಕೆ, ಬೆಳಗಾವಿ ಒಂದು ಅವಿಭಾಜ್ಯ ಅಂಗ ಕರ್ನಾಟಕದ್ದು ಅಂತ ತೋರಿಸೋದಕ್ಕೆ ನಾವು ಆರ್ಥಿಕ ಸ್ಥಿತಿಗತಿಯನ್ನು ಲೆಕ್ಕ ಹಾಕೊಂಡು ಕೂತ್ರೆ ಸಾಲದು. ಹೌದು ಸರ್ ಅಲ್ವಾ? ಆ ಕಾರಣಕ್ಕೆ ಇದನ್ನು ಕರ್ನಾಟಕ ಸರ್ಕಾರ ಕಟ್ಟಿದ್ದಾರೆ. ನಾವೆಲ್ಲನೂ ಕೂಡ ಆ್ಯಕ್ಚುಲಿ ಬೆಳಗಾವಿದವರಾಗಿ ಇಂಥ ಒಂದು ಪ್ಲೇಸನ್ನು ನೋಡಿ ಕಲಿಯೋದು ಭಾಳ ಇದೆ. ನಮ್ಮ ಸಮೀಪದ ನಾವು ಹೆಮ್ಮೆ ಪಡ್ತೀವಿ. ಭೂಮಿಯ ಮೇಲಿರುವ ಒಂದು ಅದ್ಭುತವಾದ ಕಲೆಗಳಿವೆಲ್ಲ. ಹೌದು ಸರ್. ಇಂಥ ಒಂದು ಅದ್ಭುತ ಕಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ಒಂದು ಸಲ್ಯೂಟ್ ಹೇಳ್ತಾ ಈ ಒಂದು ಎಕ್ಸ್ಪ್ಲೋರ್ ಮಾಡಿದ್ದನ್ನು ಮುಗಿಸಿ ಮುಂದಿನ ಸ್ಥಳಕ್ಕೆ ಹೋಗೋಣ. ಎಸ್ ಸರ್. ಥ್ಯಾಂಕ್ ಯು.